ಅಷ್ಟಮ ಕುಜ ಬ್ಲಡ್ ರಿಲೇಟೆಡ್ ಡಿಸೀಸ್ ಕೊಡ್ತಾನೆ, ಇಲ್ಲ ಆಪರೇಷನ್ ಮಾಡಿಸ್ತಾನೆ, ಇಲ್ಲ ಆಕ್ಸಿಡೆಂಟ್ ಮಾಡಿಸ್ತಾನೆ. ಒಂದೇ ದಿನಾಂಕದಲ್ಲಿ ಹುಟ್ಟೋರು ಎಲ್ಲರದು ಹಾರೋಸ್ಕೋಪ್ ಒಂದೇ ಇರೋದಿಲ್ಲ. ಸತ್ತ ನಂತರ ಅವನ ಆತ್ಮದ ಜೊತೆ ಅವನು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ಹೋಗ್ತಾ ಇರುತ್ತೆ. ಲಗ್ನ ವ್ಯತ್ಯಾಸ ಆದಾಗೂ ಅವ್ರವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸೇ ಚೇಂಜ್ ಆಗ್ತಿರುತ್ತೆ. ನೀವು ಕೊಡಬೇಕಾಗಿದ್ರೆ ಡೇಟು ಟೈಮು ಪ್ಲೇಸು ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಕರೆಕ್ಟಾಗಿ ಹೇಳ್ಬೋದು. ಯಾವ ಜನ್ಮದ ಕರ್ಮವನ್ನೂ ಬಿಡೋದಿಲ್ಲ. ಒಂದು ಜಾತಕಕ್ಕೆ ಇಷ್ಟು ಸಾವಿರ, ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿದ್ದಾರೆ ನೋಡಿ. ಯಾವತ್ತೂ ಕೂಡ ವೇದ ವಿದ್ಯೆಗಳನ್ನು ಮಾರಬಾರ್ದು, ಮಾರಾಟಕ್ಕೆ ಇಡಬಾರ್ದು. ಈ ದಶಾಭುಕ್ತಿ ಅಂದರೆ ಏನು? ಅದು ವ್ಯಕ್ತಿಗೆ ಬಹಳ ವಿಭಿನ್ನವಾಗಿರುತ್ತಾ? ಅದರಿಂದ ಅದನ್ನು ದಶಾಭುಕ್ತಿಗಳನ್ನ ನಮಗೆ ಚೆನ್ನಾಗಿಲ್ಲ ಅನ್ನೋದಾದರೆ ಜ್ಯೋತಿಷಿಗಳ ಹತ್ರ ಹೋದರೆ ಅದು ನಮಗೆ ಒಳ್ಳೇದಾಗುತ್ತಾ? ದಶಾಭುಕ್ತಿ ಚೇಂಜ್ ಆಗುತ್ತಾ? ದಶಾಭುಕ್ತಿ ಅಂದರೆ ಏನಪ್ಪ ಅಂತಂದರೆ ನೋಡಿ, ಒಬ್ಬ ವ್ಯಕ್ತಿಯ ಈ ಟೈಮಿಂಗ್ ಆಫ್ ಇವೆಂಟ್ ಅಂತ ಕರೀತಕ್ಕಂಥದ್ದು ದಶಾಭುಕ್ತಿ ಅಂತಂದರೆ. ಈಗ ಯಾರು ಒಂದು ವ್ಯಕ್ತಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾನೆ ಆ ನಕ್ಷತ್ರದಿಂದ ಆ ದಶೆ ಶುರುವಾಗುತ್ತೆ. ಈಗ ನೋಡಿ, ಸೂರ್ಯನ ನಕ್ಷತ್ರಗಳಲ್ಲಿ ಹುಟ್ಟಿದರೆ ಸೂರ್ಯ ಹುಟ್ಟಿದಾಗಲೇ ಸೂರ್ಯದಶೆ ಶುರುವಾಗಿರುತ್ತೆ. ಸೂರ್ಯನ ನಕ್ಷತ್ರಗಳು ಯಾವ್ಯಾವುದು ಅಂತಂದರೆ ಕೃತ್ತಿಕ, ಉತ್ತರಾಷಾಢ ಹಾಗೆ ಉತ್ತರ ನಕ್ಷತ್ರ. ಇವು 3 ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಸೂರ್ಯನ ದಶೆ ಶುರುವಾಗಿರುತ್ತೆ ಹುಟ್ಟಿದಾಗ. ಅದು ಹಾಗೆ ಸೂರ್ಯ ಆದಮೇಲೆ ಚಂದ್ರ, ಚಂದ್ರ ಆದಮೇಲೆ ಕುಜ ಆದಮೇಲೆ ರಾಹು ಆದಮೇಲೆ ಗುರು ಆದಮೇಲೆ ಶನಿ ಆದಮೇಲೆ ಬುಧ ಆದಮೇಲೆ ಕೇತು ಆದಮೇಲೆ ಶುಕ್ರ. ಒಟ್ಟು ಏನಾಯಿತು, ಸೂರ್ಯದಶೆಯಿಂದ ಶುಕ್ರದಶೆ ಬರೋವರೆಗೆ 120 ವರ್ಷಗಳು ಆಗತ್ತೆ. ಒಬ್ಬ ಮನುಷ್ಯನ ಆಯಸ್ಸು 120 ವರ್ಷಗಳು ಅಂತ ನಮಗೆ ಇರ್ತಕ್ಕಂಥದ್ದು. ಈಗ ಅರ್ಧಕ್ಕೆ ಹೋಗ್ಬಿಡ್ತಾರೆ, ಅದು ಹೇಳೋಕ್ಕಾಗಲ್ಲ. ಆದರೆ ಆ ಒಂದು ಪೂರ್ಣ ಆಯಸ್ಸಾಗುತ್ತೆ 120 ವರ್ಷಗಳು ಆಗ್ತಕ್ಕಂಥದ್ದು ಅಂತ. ಈಗ ಸೂರ್ಯದಶೆಯಲ್ಲಿ ಹುಟ್ಟಿದವ್ರಿಗೆ ಸೂರ್ಯದಶೆ 6 ವರ್ಷ ಆದಮೇಲೆ ಚಂದ್ರದಶೆ 10 ವರ್ಷ. ಹೇಗೆ ಕೊಟ್ಟಿದ್ದಾರೆ ಅಂದರೆ, ಸೂರ್ಯನಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಕುಜನಿಗೆ 7 ವರ್ಷ, ರಾಹುವಿಗೆ 18 ವರ್ಷ, ಗುರುವಿಗೆ 16 ವರ್ಷ, ಶನಿಗೆ 19 ವರ್ಷ, ಬುಧನಿಗೆ 17 ವರ್ಷ, ಕೇತುವಿಗೆ 7 ವರ್ಷ ಹಾಗೂ ಶುಕ್ರನಿಗೆ 20 ವರ್ಷ ಅಂತ ದಶಾಭುಕ್ತಿಗಳನ್ನು ಕೊಟ್ಟಿದ್ದಾರೆ. ಅದು ಅಲಾಟ್ ಮಾಡಿರೋದು ಹಾಗೇನೆ. ಯಾಕೆ ಅಂತಂದರೆ ಅವ್ರು ತಪಸ್ಸು ಮಾಡಿದ್ರಂತೆ, ನನಗೊಂದಿಷ್ಟು ವರ್ಷಗಳ ಕಾಲ ಆಳಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಪ್ರತಿಯೊಂದು ಗ್ರಹಗಳು ಕೇಳಿದಾಗ ಈ ರೀತಿಯಾಗಿ ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ತಪಸ್ಸು ಮಾಡಿದಾಗ ಈ ರೀತಿ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ ಅಂತ ನಮಗೆ ಪುರಾಣಗಳಿಂದ ತಿಳಿದು ಬರ್ತಕ್ಕಂಥದ್ದು. ಈ ದಶಾಭುಕ್ತಿ ಎಷ್ಟು ಮನುಷ್ಯನಿಗೆ ಇಂಪಾರ್ಟೆಂಟ್ ಅಂದರೆ ನೋಡಿ, ನೀವು ನೋಡಿರಬಹುದು, ಮೊನ್ನೆ ತನಕ ತುಂಬ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದ ಹಾಗೆ ಏನಾಗುತ್ತೆ, ಅವ್ರಿಗೆ ಏನೋ ಒಂದು ರೋಗಗಳು ಅಥವಾ ಏನೋ ಒಂದು ಆಕ್ಸಿಡೆಂಟು ಅಥವಾ ಇನ್ನೇನೋ ಒಂದು ಸಮಸ್ಯೆಯಾಗಿ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವ್ರಿಗೆ ಕಷ್ಟವೇ ಗೊತ್ತಿರಲ್ಲ. ಅದೆಲ್ಲ ಆ ಒಂದು ಪೀರಿಯಡಲ್ಲಿ ಅನುಭವಿಸ್ಕೊಂಡು ಹೋಗ್ತಾರೆ. ಸಾಕಪ್ಪ ಅನ್ನಂಗಾಗಿರುತ್ತೆ ಅವ್ರಿಗೆ ಕಷ್ಟ. ಕೆಲವರಿಗೆ ತುಂಬ ಕಷ್ಟಪಟ್ಟಿರ್ತಾರೆ, ಆಮೇಲೆ ಒಂದು ಸಲ ಕ್ಲಿಕ್ ಆಗೋಕ್ಕೆ ಶುರುವಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ವರ್ಷಗಳು. ಮತ್ತು ಮುಂದೆ ಇನ್ನೂ ಚೆನ್ನಾಗಿರ್ಬೋದು ಅಥವಾ ಕಡಿಮೆ ಆಗ್ಬೋದು ಅಕಾರ್ಡಿಂಗ್ ಟು ಇದು ದಶಾಭುಕ್ತಿ. ಅದನ್ನೇ ನಾವು ಟೈಮಿಂಗ್ ಆಫ್ ಆನ್ ಇವೆಂಟ್ ಅಂತ ಕರೆಯೋದು. ಈಗ ನಾವು ದಶಾಭುಕ್ತಿ ಯಾಕೆ ನೋಡಬೇಕು ಅಂತಂದರೆ, ಜಾತಕದಲ್ಲಿ ಗ್ರಹಸ್ಥಿತಿಗಳು ಹೇಗಿರುತ್ತೆ ಅದು ಮುಖ್ಯ. ಜಾತಕಗಳಲ್ಲಿ ಗ್ರಹಸ್ಥಿತಿಗಳು ಉತ್ತಮವಾಗಿದ್ದರೆ ಅಂದರೆ ಜಾತಕದವ್ರು ನೋಡಿದವ್ರಿಗೆ ಗೊತ್ತಿರುತ್ತೆ, ನಿಮಗೆ ಅದು ಹೇಳೋಕ್ಕಾಗಲ್ಲ. ಆದರೆ ಏನು ಅಂತಂದರೆ, ಕೇಂದ್ರಗಳಲ್ಲಿದ್ದರೆ ಅಥವಾ ಕೋನಗಳಲ್ಲಿದ್ದಾಗ ಗ್ರಹಗಳು ತುಂಬ ಚೆನ್ನಾಗಿರುತ್ತೆ. ಅದೇ ದುಸ್ಥಾನಗಳಲ್ಲಿ ಅಂತಂದರೆ 6, 8, 12ರಲ್ಲಿ ಗ್ರಹಗಳಿದ್ದಾಗ ಆ ದಶಾಭುಕ್ತಿ ನಡೆದಾಗ ಮನುಷ್ಯನಿಗೆ ತೊಂದರೆಗಳಾಗ್ತಕ್ಕಂಥದ್ದು. ಈಗ ನಾನು ಹೇಳ್ತೇನೆ, ಆ ಅಷ್ಟಮದಲ್ಲಿ ಕುಜ ಇದೆ, ಅಂದ ತಕ್ಷಣ ನೋಡಿ, ನಿಮಗೆ ಕುಜದಶೆ ಪ್ರಾರಂಭ ಆಯಿತು, ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ, ಕುಜಶಾಂತಿ ಮಂತ್ರವನ್ನು ಪಠಿಸ್ತಾ ಇರಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ, ಅಷ್ಟಮ ಕುಜ ಇಲ್ಲ ಬ್ಲಡ್ ರಿಲೇಟೆಡ್ ಡಿಸೀಸ್ ಕೊಡ್ತಾನೆ, ಇಲ್ಲ ಆಪ್ರೇಷನ್ ಮಾಡಿಸ್ತಾನೆ, ಇಲ್ಲ ಆಕ್ಸಿಡೆಂಟ್ ಮಾಡಿಸ್ತಾನೆ. 100% ಅದು ಆಗೇ ಆಗುತ್ತೆ. ಅದನ್ನು ತಡಿಬೇಕು ಅಂದರೆ ನಾವೇನು ಮಾಡಬೇಕು, ಪ್ರತಿನಿತ್ಯ ಕುಜಶಾಂತಿ ಮಂತ್ರವನ್ನು ಹೇಳ್ಕೊಳ್ತಾ ಇರಬೇಕು. ಹೇಗೆ? ಭಕ್ತಿಯಿಂದ ಹೇಳಬೇಕು. ಸಿಂಪಲ್ ಆಗಿನೇ ಓಂ ಅಂಗಾರಕಾಯ ನಮಃ ಅಂತ ಅನ್ನೋದು 108 ಸರ್ತಿ ಹೇಳ್ತಾ ಇರಬೇಕು. ಇದು ನಮಗೆ ಹೇಗೆ ಪ್ರೊಟೆಕ್ಟ್ ಮಾಡತ್ತೆ ಅಂತಂದರೆ, ನಾನು ಹೇಳ್ದಂಗೆ ನಿಮಗೆ ಆಕ್ಸಿಡೆಂಟ್ ಇದ್ದರೆ ಆಗುತ್ತೆ, ಎಲ್ಲಿ ಹೀಗೆ ಬಿದ್ದು ಒಂಚೂರು ಕಾಲಿಗೆ ಉಳ್ಕೊಂಡು ಒಂದು ಸ್ವಲ್ಪ ದಿವಸ ಅದರ ನೋವಾಗಿ ಶಾಂತ ಆಗುತ್ತೆ. ನೀವೇನೂ ಮಾಡದೆ ಹಾಗೆ ಎದ್ವಾ ತದ್ವಾ ಓಡಿಸ್ತಾ ಇದ್ದರೆ ವೆಹಿಕಲ್ಲು, ಸರಿಯಾಗಿ ಏಟು ಬಿದ್ದು ಹಾಸ್ಪಿಟಲೈಸ್ ಆಗಬೇಕಾಗುತ್ತೆ. 2-3 ತಿಂಗಳು
ಸುಧಾರಿಸ್ಕೊಳಕ್ಕೆ ಬೇಕಾಗತ್ತೆ, ಈ ಥರ ಆಗುತ್ತೆ. ಅದಕ್ಕೋಸ್ಕರನೇ ಪರಿಹಾರ ಹೇಳೋದು. ಇದು ದಶಾಭುಕ್ತಿನಲ್ಲಿ ನಮಗೆ ಅದು ಗೊತ್ತಾಗುತ್ತೆ. ಈ ನಾವೇನು ಫಲ ಹೇಳ್ಬಿಡ್ತೀವಿ ಆವಾಗ ಅದು ನಮಗೆ ದಶಾಭುಕ್ತಿ ಗೊತ್ತಿರಲ್ಲ. ನೀವು ಕೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಇರುತ್ತಾ ಅಂದರೆ ಹೌದು. ಈಗ ನೋಡಿ, ಒಂದೇ ಸಮಯದಲ್ಲಿ ಒಂದೇ ದಿನಾಂಕದಲ್ಲಿ ಹುಟ್ಟಿದ್ರೂ ಕೂಡ ಪ್ಲೇಸ್ ಈಗ ನೋಡಿ, ಒಂದೇ ದಿನಾಂಕದಲ್ಲಿ ಹುಟ್ಟೋರು ಎಲ್ಲರದ್ದು ಹಾರೋಸ್ಕೋಪ್ ಒಂದೇ ಇರೋದಿಲ್ಲ. ಯಾಕೆಂದರೆ ಲಗ್ನ ವ್ಯತ್ಯಾಸ ಆದಾಗೂ ಅವ್ರವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸೇ ಚೇಂಜ್ ಆಗ್ತಿರುತ್ತೆ. 2 hours ಒಂದೊಂದು ಲಗ್ನ ಇರುತ್ತೆ. ಬೆಳಗ್ಗೆ 6ರಿಂದ 8 ಅಪ್ರಾಕ್ಸಿಮೇಟ್, ಯಾಕೆಂದರೆ ಸೂರ್ಯೋದಯಕ್ಕೆ ಸರಿಯಾಗಿ ತೆಗೆದುಕೊಳ್ಳೋದು. ಬೆಳಗ್ಗೆ 6ರಿಂದ 8 ಒಂದು ಲಗ್ನ, ಸೂರ್ಯ ಎಲ್ಲಿರ್ತಾನೋ ಅಲ್ಲಿಂದ ಲಗ್ನ ಸ್ಟಾರ್ಟ್ ಆಗೋದು. ಇವಾಗ ಸೂರ್ಯ ಮಕರದಲ್ಲಿದ್ದಾನೆ ಅಂದ ತಕ್ಷಣ ಮಕರ ಲಗ್ನ ಪ್ರಾರಂಭ ಆಗುತ್ತೆ. ಆಮೇಲೆ ಕುಂಭ, ಆಮೇಲೆ ಮೀನ, ಹಾಗೆ ಲಗ್ನಗಳು ಬರ್ತಾ ಇರ್ತಕ್ಕಂಥದ್ದು. ನೀವು ಟೈಮು ವ್ಯತ್ಯಾಸ ಆದರೆ ಲಗ್ನ ಚೇಂಜ್ ಆಗುತ್ತೆ. ಯಾವಾಗ ಲಗ್ನ ಬದಲಾಗುತ್ತೋ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸೇ ಬದಲಾಗುತ್ತೆ, ಒಂದೇ ದಿನ ಹುಟ್ಟಿದ್ರು. ಇನ್ನು ನೋಡಿ, ಡೇಟ್ ಆಫ್ ಬರ್ತು ಒಂದೇ ಇರುತ್ತೆ, ಟೈಮ್ ಆಫ್ ಬರ್ತು ಒಂದೇ ಇರುತ್ತೆ. ಪ್ಲೇಸ್ ಆಫ್ ಬರ್ತ್ ಬದಲಾಗಿದ್ದರೆ ಹೇಗೆ ವ್ಯತ್ಯಾಸ ಆಗುತ್ತೆ? ಇದು ಹೇಗೆ ಚೇಂಜ್ ಆಗುತ್ತೆ ಅಂತಂದರೆ ನೋಡಿ, ಚಂದ್ರ ನಿಂತಲ್ಲೇ ಇರಲ್ಲ, ಇಲ್ಲಿಗೊಂದು ಅಲ್ಲಿಗೊಂದು. ಗ್ರಹಣನೂ ಅಷ್ಟೇ, ಇಲ್ಲಿ ಕಾಣಿಸಲ್ಲ, ಪಾಶ್ಚಾತ್ಯ ದೇಶಗಳಲ್ಲಿ ಕಾಣಿಸುತ್ತೆ, ಹೌದಲ್ವಾ? ಹಾಗಾಗಿ ಬದಲಾವಣೆ. ನೋಡಿ, ಚಾರ್ಲಿ ಚಾಪ್ಲಿನ್ನು ಎಲ್ಲಿ ಹುಟ್ಟಿದ? ಬರ್ಲಿನಲ್ಲಿ ಹುಟ್ಟಿದ. ಅದೇ ಹಿಟ್ಲರ್ ಬಂದು ಎಲ್ಲಿ ಹುಟ್ಟಿದ? ಇಂಗ್ಲೆಂಡಲ್ಲಿ ಹುಟ್ಟಿದ. ಇಬ್ಬರದು ಡೇಟ್ ಆಫ್ ಬರ್ತ್ ಒಂದೇ, ಇಬ್ಬರದು ಟೈಮ್ ಆಫ್ ಬರ್ತು ಒಂದೇ. ಆದರೆ ಪ್ಲೇಸ್ ಆಫ್ ಬರ್ತ್ ಇಬ್ಬರದು ಬೇರೆ ಬೇರೆ ಆಯಿತು. ಇಬ್ಬರು ಫೇಮಸ್ ವ್ಯಕ್ತಿಗಳೇ, ಆದರೆ ಚಾರ್ಲಿ ಚಾಪ್ಲಿನ್ ನಿಮಗೆ ಗೊತ್ತು, ನಗಿಸ್ತಾನೆ. ಹಿಟ್ಲರ್ ಎಂಥ ರಾಜ ಅನ್ನೋದು ನಿಮಗೆ ಗೊತ್ತು. ಸೊ ಬರೀ ಪ್ಲೇಸ್ ಆಫ್ ಬರ್ತ್ ಚೇಂಜ್ ಆಗಿದ್ದಕ್ಕೆ ಹಾರೋಸ್ಕೋಪಲ್ಲಿ ಎಷ್ಟು ವ್ಯತ್ಯಾಸ. ಇಷ್ಟು ಅಂದರೆ ಆ್ಯಕ್ಯುರಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಜ್ಯೋತಿಷಾಸ್ತ್ರದಲ್ಲಿ ನೀವು ಕೊಡಬೇಕಾಗಿದ್ದರೆ ಡೇಟು ಟೈಮು ಪ್ಲೇಸು ಕರೆಕ್ಟಾಗಿ ಕೊಟ್ಬಿಟ್ರೆ ನಾವು ಕರೆಕ್ಟಾಗಿ ಹೇಳ್ಬೋದು. ಅದು ಏನು ಗೊತ್ತಾ, ಅದೇ ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ಅದು ಏನೋ ಫಂಕ್ಷನ್ ಆಗಿತ್ತು, ಅದು ಆವಾಗ ಏನೋ ಒಂದು ಹೇಳ್ಬಿಡ್ತಾರೆ, ಅದೇ ಸ್ಕೂಲಿನ ಗಂಟೆ ಬಾರಿಸ್ತು ಅಂತಲೋ ಏನೋ ಒಂದು ಹೇಳ್ಬಿಡ್ತಾರೆ. ಆ ಟೈಮಲ್ಲೆಲ್ಲ ಹಿಂಗೆ ಅಂದಾಜಲ್ಲಿ ತೊಗೊಂಬಂದು ಜಾತಕನ ನಾವು ಸರಿಯಾಗಿ ಹೇಳೋಕ್ಕಾಗಲ್ಲ. ಆ ಥರ ಹೇಳೋ ಜಾತಕ ಬೇರೆ. ಈಗ ನಾನು ಏನು ಹೇಳಿದೆ ನಿಮಗೆ, ಹೋರ ಅಂತ ಏನು ಹೇಳಿದ್ವಿ, ಆ ಹೋರ ಅಂದರೆ ಪ್ಯೂರ್ ಸೈನ್ಸ್ ಹೇಳಬೇಕು ಅಂದರೆ ನೀವು ಕರೆಕ್ಟಾಗಿರಬೇಕು, ಮಾಹಿತಿ ಕರೆಕ್ಟಾಗಿರಬೇಕು. ಆವಾಗ ದಶಾಭುಕ್ತಿ ಏನಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದಾಗುತ್ತೆ. ಯಾಕೆಂದರೆ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ ಎಲ್ಲರದು ಒಂದೇ ಆಗಿರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅದೇ ದಿನ ಅದೇ ಸಮಯದಲ್ಲಿ ಹುಟ್ಟಿದ್ರೂ ಕೂಡ ಒಂದು ಬದಲಾವಣೆಗಳಿದ್ರೆ, ಈಗ ನೀವು ಕೇಳಬಹುದು, ಟ್ವಿನ್ಸ್ ಹುಟ್ಟುತ್ತಾರೆ, ಆಗ ಅವರಿಬ್ಬರದು ಸಮಯನೂ ಒಂದೇ ಇರುತ್ತೆ, ಜಾಗನೂ ಒಂದೇ ಇರುತ್ತೆ, ಆಮೇಲೆ ಡೇಟ್ ಆಫ್ ಬರ್ತು ಒಂದೇ ಇರುತ್ತೆ. ಆವಾಗ ಹೇಗೆ ಅವರಿಬ್ಬರದು ಬದಲಾವಣೆ ಆಗುತ್ತೆ ಅಂತ, ಅಲ್ಲಿ ನಿಮಿಷಗಳ ಬದಲಾವಣೆ ಆಗುತ್ತೆ. ತಕ್ಷಣ 2 ಪಟಕ್ಕಂತ ಬರೋದಿಲ್ಲ, ಒಂದಾದ್ಮೇಲೆ ಇನ್ನೊಂದು 3 ನಿಮಿಷಕ್ಕೋ ಅಥವಾ 2 ನಿಮಿಷಕ್ಕೋ ವ್ಯತ್ಯಾಸದಲ್ಲಿ ನಿಮಿಷ ಬದಲಾವಣೆ ಆದಾಗ ಡಿಗ್ರೀಸ್ ಚೇಂಜ್ ಆಗ್ತಾ ಆಗ್ತಾ ನಾವು ಪ್ರಿಡಿಕ್ಷನ್ನು, ಅದು ನಮಗೆ KP ಸಿಸ್ಟಮ್ ಅಂತ ಇದೆ, ಕೃಷ್ಣಮೂರ್ತಿ ಪದ್ಧತಿ ಅಂತ. ಅದರಲ್ಲಿ ತುಂಬ ಚೆನ್ನಾಗಿ ಒಂದೊಂದು ಲಗ್ನಗಳು, ಗ್ರಹಗಳು, ನಕ್ಷತ್ರಗಳು ಹೇಗೆ ಒಂದೊಂದು ಪಾಯಿಂಟ್ ಮೈನ್ಯೂಟ್ ಡಿಫ್ರೆನ್ಸಲ್ಲಿ ಯಾವ್ಯಾವ ಥರ ಮನುಷ್ಯನ ಬದಲಾವಣೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ KP ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಹೀಗೆ ದಶಾಭುಕ್ತಿಗಳು ಬಹಳ ಬಹಳ ಮುಖ್ಯವಾದವು. ಯಾವಾಗ ಮದುವೆ ಆಗುತ್ತೆ ಅಂದರೆ, ಸುಮ್ಮನೆ ಮದುವೆಗೆ ನೋಡ್ತಾ ಇರ್ತಾರೆ ಪಾಪ, ಎಷ್ಟೊಂದು ಜನ ಬರ್ತಾರೆ, ಆದರೆ ಆಗೋದೇ ಇಲ್ಲ, ಭಾಳ ಬೇಜಾರಾಗಿ ಬಂದಿರ್ತಾರೆ ಪಾಪ. ಅವ್ರಿಗೆ ಕಂಕಣ ಬಲವೇ ಬಂದಿರೋದಿಲ್ಲ. ಇನ್ನೂ ಕಂಕಣ ಬಲ ಬರೋದು ಯಾವಾಗ? ನಾವು ದಶಾಭುಕ್ತಿ ನೋಡಬೇಕು. ದಶಾಭುಕ್ತಿ ನೋಡಿದಾಗ ಆ ದಶಾಭುಕ್ತಿಯಲ್ಲಿ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆಯ ಒಂದು ಗ್ರಹಗಳ ದಶಾ ಎಂದು ಭಾವ, ಆ ಒಂದು ಸ್ಥಾನಗಳ ಅಧಿಪತಿಗಳ ದಶೆ ನಡೀತಾ ಇದ್ದರೆ ಅಥವಾ ಭುಕ್ತಿ ನಡೀತಾ ಇದ್ದರೆ ಖಂಡಿತ ಮದುವೆ ಆಗುತ್ತೆ ಅಂತ ಹೇಳ್ಬೋದು. ಕೆಲವರಿಗೆ ಅದು ಇರೋದೇ ಇಲ್ಲ, ಯಾವುದೋ ಬೇರೆ ದುಸ್ಥಾನದ ಗ್ರಹಗಳ ದಶೆ ನಡೀತಾ ಇರುತ್ತೆ ಅಥವಾ ಅದ್ರ ಭುಕ್ತಿ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಪಾಪ ಮನೆಯಲ್ಲಿರೋರು ತುಂಬ ಅವ್ರಿಗೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಮದುವೆ ಆಗೋದೇ ಇಲ್ಲ, ತುಂಬ ಬೇಜಾರು ಮಾಡ್ಕೊಂಡು ಬರ್ತಾರೆ. ನಾನು ಅದಕ್ಕೋಸ್ಕರ ಅಸ್ಟ್ರಾಲಜಿನ ಏನು ಹೇಳೋದು ಅಂತಂದರೆ, ಕರೆಕ್ಟಾಗಿ ಒಬ್ಬ ಜ್ಯೋತಿಷಿ ಹತ್ರ ತೋರಿಸಿ ಯಾವಾಗ ಮದುವೆ ಆಗುತ್ತೆ ಏನು ಮೊದಲೇ ತಿಳ್ಕೊಂಬಿಡಿ. ಯಾವಾಗ ನೀವು ಹುಡ್ಕೋದು ತಪ್ಪುತ್ತೆ ಅಥವಾ ಇಷ್ಟು ಬೇಗದಾದರೆ ಅಷ್ಟು ಬೇಗದಲ್ಲೇ ಹುಡ್ಕೊಂಡು ಮುಗಿಸ್ಕೊಂಬಿಡ್ಬೇಕು. ಆಗ ಈ ಥರ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು, ತುಂಬ ಒದ್ದಾಡ್ತಕ್ಕಂಥದ್ದು ಬರೋದಿಲ್ಲ. ಹಾಗಾಗಿ ದಶಾಭುಕ್ತಿ ಅಂತಕ್ಕಂಥದ್ದು ಪ್ರತಿಯೊಂದು ಆಗು ಹೋಗುಗಳ, ಮನೆ ಕಟ್ಟಬೇಕಾ, 4ನೇ ಮನೆ ನಡೀತಾ ಇದೆಯಾ ನೋಡಬೇಕು. ಪ್ರತಿಯೊಂದು ಸುಮ್ಮನೆ ಕಟ್ಟೋಕ್ಕಾಗಲ್ಲ, ಇಲ್ಲದ್ರೆ ನಿಮಗೆ ಏನು ಎಷ್ಟೊಂದು ಕೆಲಸ ನೀವು ಅಂದ್ಕೊಂಡಿರ್ತೀರ, ಅದು ಆಗೋದೇ ಇಲ್ಲ. ಯಾಕೆ? ಎಷ್ಟು ದುಡ್ಡಿರುತ್ತೆ, ಎಲ್ಲ ಥರದ್ದು ಎಲ್ಲ ಇದ್ದರೂ ಕೂಡ ಕೆಲಸ ಯಾಕೆ ಆಗಲ್ಲ ಅಂದರೆ ಇದೇ ಕಾರಣ. ಇನ್ನು ದಶಾಭುಕ್ತಿನಲ್ಲಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾನು ಕರ್ಮ ಸಿದ್ಧಾಂತಕ್ಕೆ ತುಂಬ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಜ್ಯೋತಿಷ ಶಾಸ್ತ್ರ ಅಂತಂದರೆ ಕರ್ಮ ಸಿದ್ಧಾಂತಕ್ಕೆ ತುಂಬ
ಒಳಪಟ್ಟಿದೆ ಅಂತಲೇ ಹೇಳ್ಬೋದು. ಈ ಜ್ಯೋತಿಷದಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆಯೂ ಕೂಡ ಪಂಚಭೂತಗಳು ಅಂತ ಏನು ಹೇಳ್ತೀವಿ ಅದನ್ನು ನೋಡಿ ಕೂಡ ಜ್ಯೋತಿಷ ಹೇಳ್ತಕ್ಕಂಥದ್ದನ್ನು ತುಂಬ ಇದೆ. ಯಾಕೆಂದರೆ ಈಗ ಒಂದು ವ್ಯಕ್ತಿ ಒಂದು ಹುಡುಗಿ ಮ್ಯಾಚ್ ಆಗಬೇಕಾದ್ರೆ ಬರೀ ಅಗ್ನಿತತ್ವ ರಾಶಿಯಾಗಿರ್ತಕ್ಕಂಥ ಹುಡುಗಿನ ತೊಗೊಂಡು ಬಂದ್ಬಿಟ್ಟು ಅಗ್ನಿತತ್ವ ಲಗ್ನ ಅಗ್ನಿತತ್ವ ರಾಶಿ ಆ ಅಧಿಪತಿಗಳು ಅಗ್ನಿತತ್ವದಲ್ಲೇ ಇದ್ಬಿಟ್ರೆ ಅಂಥ ಹುಡುಗಿನ ಕರ್ಕೊಂಡ್ಬಂದರೆ ಖಂಡಿತವಾಗ್ಲೂ ಮದುವೆ ಮಾಡಿಕೊಂಡ್ರೆ 4 ದಿವಸ ನೆಮ್ಮದಿಯಾಗಿರೋಕ್ಕಾಗಲ್ಲ, ಅವಳು ಹೊಂದ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಜಾತಕ ನೋಡ್ಬೇಕಾದ್ರೆ ಅದನ್ನು ನೋಡ್ತೀವಿ. ಇದು ಕರ್ಮ ಸಿದ್ಧಾಂತಕ್ಕೆ ಯಾತಕ್ಕೆ ರಿಲೇಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಒಂದು ವ್ಯಕ್ತಿ ಸತ್ತ ನಂತರ ಅವನ ಆತ್ಮದ ಜೊತೆ ಅವನು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ಹೋಗ್ತಾ ಇರುತ್ತೆ, ಮುಂದಿನ ಒಂದು ಜನ್ಮಕ್ಕೆ ಹೋಗುತ್ತೆ. ಆ ಪಾಪ ಪುಣ್ಯಗಳು ಯಾವ ಥರ ಅಂದರೆ ಈ ಗ್ರಾಮಫೋನ್ ಪ್ಲೇಟ್ನಲ್ಲಿ ಹೇಗೆ ಎಲ್ಲ ಮುದ್ರಿತವಾಗಿರುತ್ತೋ ಆ ರೀತಿ ಆತ್ಮದ ಜೊತೆಗೆ ಅದು ಮನಸ್ಸಿನ ಜೊತೆ ಅದು ಸೇರಿಕೊಂಡು ಹೊಟ್ಟೋಗ್ಬಿಟ್ಟಿರುತ್ತೆ, ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಅದಕ್ಕೆ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಧೃತರಾಷ್ಟ್ರ ಮಹಾಭಾರತದಲ್ಲಿ ಅವನು 100 ಜನ್ಮಗಳ ಹಿಂದೆ ಪಕ್ಷಿಗಳನ್ನು ಸುಮ್ಮನೆ ಮೋಜಿಗಾಗಿ ಬೇಟೆಗಾರ ಆಗಿದ್ದವನು ಪಕ್ಷಿಗಳನ್ನೆಲ್ಲ ಸುಮ್ಮನೆ ಮೋಜಿಗಾಗಿ ಅವನು ಬಾಣ ಬಿಟ್ಟ. ಏನಾಯಿತು, ಆ ಬೆಂಕಿ ಹತ್ತಿಸ್ಬಿಟ್ಟ, ಆ ಹೊಗೆಗೆ ಆ ಪಕ್ಷಿಗಳೆಲ್ಲ ಪಾಪ ಕಣ್ಣು ಕಾಣಿಸ್ತಾ ಇದ್ದಂಗಾಗಿ ಬಹಳ ತೊಂದರೆ ಪಟ್ಕೊಂಬಿಟ್ಟು. ಆಮೇಲೆಲ್ಲ ಒಳ್ಳೆ ಕೆಲಸ ಮಾಡ್ದ, ತುಂಬ ಒಳ್ಳೆ ನೆಕ್ಸ್ಟ್ ಜನ್ಮದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ದ, ಚಕ್ರವರ್ತಿ ಆದ. ಆದರೆ ಆ 100 ಜನ್ಮದ ಹಿಂದೆ ಮಾಡಿರ್ತಕ್ಕಂಥ ಕಣ್ಣು ಕಾಣ್ದಿದ್ದಂಗೆ ಮಾಡಿರ್ತಕ್ಕಂಥ ಪಕ್ಷಿಗಳು ಆ ಪಾಪ ಏನಿತ್ತು ಅದು ಅವನಿಗೆ ಈಗ ಮಹಾಭಾರತದ ಸಮಯದಲ್ಲಿ ಧೃತರಾಷ್ಟ್ರನಾದಾಗ ಅವನಿಗೆ ಕಣ್ಣು ಕಾಣಿಸ್ತಿದ್ದಂಗೆ ಆಯಿತು. ಯಾವ ಜನ್ಮದ ಕರ್ಮವನ್ನೂ ಬಿಡೋದಿಲ್ಲ, ಅದು ತುಂಬ ಮುಖ್ಯ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಳ್ಳೆಯದೇ ಮಾಡಬೇಕು, ಧರ್ಮಯುತವಾಗಿ ನಡಿಬೇಕು. ಧರ್ಮಕ್ಕೆ ವಿರುದ್ಧವಾಗಿ ಹೋದರೆ ಈ ಥರ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಪಂಚಮ ಕೆಟ್ಟು ಹೋಗ್ಬಿಡತ್ತೆ. ಅದೇ ಮ್ಯಾಪ್ ಅದು. ನಾನು ಆಗಲೇ ಹೇಳಿದೆ ನಿಮಗೆ, ನಮ್ಮ ಏನು ಜಾತಕ ಇದೆ, ನಮ್ಮ ಮ್ಯಾಪು ನಮ್ಮ ಜೀವನದಲ್ಲಿ ಏನೇನು ಆಗುತ್ತೆ ಅನ್ನೋದಕ್ಕೆ ಒಂದು ನಕ್ಷೆ ಇದ್ದ ಹಾಗೆ. ಹಾಗಾಗಿ ನಾವು ನೋಡ್ತೀವಿ ಪಂಚಮ ಕೆಟ್ಟಿದೆಯಾ, ಮಾಡಿರ್ತಾನೆ ಪೂರ್ವ ಜನ್ಮದಲ್ಲಿ ಪಾಪಗಳಿಗೂ. ಅದಕ್ಕೆ ಅವನಿಗೆ ಏನಾಗುತ್ತೆ, ಈ ದಶಾಭುಕ್ತಿ ಚೆನ್ನಾಗಿದೆ ಮದುವೆ ಆಗುತ್ತೆ ಅಂತ ಹೇಳಿದ್ರೂ ಕೂಡ ಆಗೋದೇ ಇಲ್ಲ. ಸಾಕಷ್ಟು ಪರಿಹಾರಗಳನ್ನು ಮಾಡಿ ಆಮೇಲೆ ಇನ್ನೇನು ಮುಗಿಯುತ್ತೆ ಅನ್ನೋದು ಆಗುತ್ತೆ. ಯಾಕೆ ಅಂದರೆ ಆ ಪಾಪಗಳೆಲ್ಲ ಸವಿಬೇಕು. ಆಮೇಲೆ ಪಿತೃದೋಷ ಅಂತ ಏನು ಹಿಂದಿನವರಿಗೆ ಬರೀ ಪೂಜೆ ಒಂದೇ ಅಲ್ಲ, ಹಿಂದಿನವರಿಗೆ ಸರಿಯಾಗಿ ನೋಡ್ಕೊಳ್ಳೋದು ಇಲ್ಲ, ಅವ್ರಿಗೆ ಸರಿಯಾಗಿ ಕಾರ್ಯಗಳನ್ನು ಮಾಡಿರೋದಿಲ್ಲ. ಅದು ಕೂಡ ಜಾತಕದಲ್ಲಿ ಸೂರ್ಯನೊಟ್ಟಿಗೆ ರಾಹುನೋ ಚಂದ್ರನೊಟ್ಟಿಗೆ ರಾಹು ಕೂತ್ಕೊಂಡಾಗ ನಮಗೆ ಗೊತ್ತಾಗೋಗುತ್ತೆ. ಮೊದಲು ಅದನ್ನು ಮಾಡಿಸ್ಕೊಂಡು ಬನ್ನಿ, ಆವಾಗ ನಿಮಗೆ ಶುಭ ಕಾರ್ಯ ಆಗುತ್ತೆ, ಇಲ್ಲದ ಶುಭ ಕಾರ್ಯಗಳೆಲ್ಲ ಸ್ಟ್ರಕ್ ಆಗುತ್ತೆ ಅಂತ ನಾವು ಅದನ್ನು ಹೇಳ್ತೇವೆ. ಹೀಗೆ ಪ್ರತಿಯೊಂದು ನಮ್ಮ ಕರ್ಮಾನುಸಾರವಾಗಿಯೇ ಇದು ನಡೆಯೋದು, ಅದರಲ್ಲೂ ಧರ್ಮಾನುಸಾರವಾಗಿ ನಡೆಯುತ್ತೆ. ಧರ್ಮವಾಗಿ ನಡ್ಕೊಳ್ಬೇಕು. ಈ ಧರ್ಮವಾಗಿ ನಡ್ಕೊಳ್ಬೇಕು ಅಂದಾಗ ಮತ್ತೆ ಮಹಾಭಾರತದ ಒಂದು ಕಥೆ ಸಣ್ಣದಾಗಿ ಹೇಳ್ತೀನಿ. ಏನಾಗುತ್ತೆ, ಮಹಾಭಾರತದ ಯುದ್ಧ ಪ್ರಾರಂಭ ಆಗಬೇಕಾಗಿದೆ. ಇದೇ ಸಹದೇವ ಜ್ಯೋತಿಷಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷಿ. ಅವನಿಗೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅವನು ಹಾಗೆ ಹೇಳಿಬಿಡ್ತಾ ಇದ್ದ, ಅಷ್ಟು ಅವನಿಗೆ ಜ್ಞಾನ ಇತ್ತು. ಆ ಸಹದೇವ ಅವನ ಹತ್ರ ಇವನು ದುರ್ಯೋಧನ ಬರ್ತಾನೆ, ನಾನು ಯುದ್ಧ ಪ್ರಾರಂಭ ಮಾಡಬೇಕು, ನನಗೆ ಡೇಟ್ ಇಟ್ಕೊಡು ಅಂತ. ಆಗ ಅವನು ಬರುವ ಅಮಾವಾಸ್ಯೆ ದಿವಸ ಪ್ರಾರಂಭ ಮಾಡಿ ಅಂತ ಹೇಳ್ತಾನೆ. ಯಾಕೆಂದರೆ ಅವನು ಸುಳ್ಳು ಹೇಳಲ್ಲ. ಈಗ ಒಬ್ಬ ಜ್ಯೋತಿಷಿಯಾದವನು ಇವನು ನನ್ನವನು, ಇವನು ನನ್ನ ಶತ್ರು, ಇವನಿಗೆ ನಾನು ಇಡಬಾರ್ದು ಅಂತಿಲ್ಲ. ಸರಿಯಾದ ಜ್ಯೋತಿಷಿಯಾಗಿರ್ತಕ್ಕಂಥವನು ಎಲ್ಲರೂ ಒಂದೇ ಅನ್ನೋ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಸಹದೇವ ಏನು ಮಾಡ್ತಾನೆ, ಅಮಾವಾಸ್ಯೆ ದಿವಸ ಶುರು ಮಾಡು ಗೆಲ್ತೀಯ ಅಂತ. ಈಗ ಜ್ಯೋತಿಷ ಸುಳ್ಳಲ್ಲ, ಸರಿಯಾಗೇ ಹೇಳಿದ್ದಾನೆ. ಆದರೆ ಏನಾಯಿತು, ಕೃಷ್ಣನಿಗೆ ಗೊತ್ತು ಇವನು ಅಧರ್ಮಿ, ಇವನು ಗೆದ್ದರೆ ಗ್ಯಾರಂಟಿ ಧರ್ಮನಾಶ ಆಗಬಾರ್ದು, ಧರ್ಮ ಉದ್ಧಾರ ಆಗಬೇಕು, ಅಧರ್ಮನಾಶ ಆಗಬೇಕು. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಅಮಾವಾಸ್ಯೆ ದಿವಸ ಇನ್ನೇನು ಅಮಾವಾಸ್ಯೆ ಪ್ರಾರಂಭ ಆಗೋಕ್ಕೆ 2 hours ಮುಂಚೆನೇ ತನ್ನವ್ರಿಗೆಲ್ಲ ಹೇಳ್ತಾನೆ, ನೋಡಿ ಎಲ್ಲರೂ ಇವಾಗ ತರ್ಪಣ ಕೊಟ್ಬಿಡಿ ಅಂತ. ದುರ್ಯೋಧನ ಏನು ಮಾಡ್ತಾರೆ, ಎಲ್ಲರೂ ನೋಡ್ತಾನೆ, ಆಗಲೇ ತರ್ಪಣ ಕೊಡ್ತಿದ್ದಾರೆ, ಅಮಾವಾಸ್ಯೆ ಪ್ರಾರಂಭ ಆಗೋಕ್ಕೆ ಇನ್ನೂ 2 hours ಇದೆ, ಇದೇನಿದು ಅಂತ ಕೇಳಿದಾಗ ನಂಗೆ ಗೊತ್ತಿಲ್ಲಪ್ಪ, ಕೃಷ್ಣ ಹೇಳ್ದ ಹೀಗೆ ಶುರುವಾಯಿತು ಅಂತ, ಅದಕ್ಕೆ ಕೊಟ್ಬಿಡ್ತಾ ಇದ್ದೀವಿ ಅಂತ. ಮತ್ತು ಅಲ್ಲಿದ್ದಿದ್ದು ಮುನಿ ಕೇಳ್ತಾನೆ, ದುರ್ಯೋಧನ ಕೇಳ್ತಾನೆ, ನನಗೆ ಗೊತ್ತಿಲ್ಲ, ನೀ ಕೃಷ್ಣನೇ ಕೇಳು ಅಂತ ಹೇಳ್ತಾನೆ. ಸರಿ, ಕೃಷ್ಣ ಹೇಳ್ತಾನೆ, ಹೌದು ಅಮಾವಾಸ್ಯೆ ಪ್ರಾರಂಭ ಆಯಿತು, ಬೇಕಾದರೆ ನೋಡು ನೀನು ಕರಿತೀನಿ ತಾಳು ಸೂರ್ಯಚಂದ್ರನ, ಬರ್ತಾರೆ, ನಿಂಗೆ ಗೊತ್ತಾಗುತ್ತೆ. ಸೂರ್ಯಚಂದ್ರನ ಇಬ್ಬರು ಒಟ್ಟಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ, ಪ್ರತ್ಯಕ್ಷ ಆಗ್ತಾರೆ ದೇವತೆಗಳು. ಅರ್ಥ ಏನು, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಚಂದ್ರ ಒಟ್ಟಿಗೆ ಇದ್ದರೆ ಅಮಾವಾಸ್ಯೆ ಆಯಿತು ಅಂತ. ಅದಕ್ಕೆ ತಕ್ಷಣ ಯುದ್ಧ ಪ್ರಾರಂಭ ಮಾಡಿಬಿಡ್ತಾನೆ. ಅಂದರೆ ಇನ್ನೂ 2 hours ಇರುತ್ತೆ, ಮುಂಚಿತವಾಗಿಯೇ ಮಾಡಿಬಿಡ್ತಾನೆ. ಅದಕ್ಕೆ ಅವನು ಸೋಲ್ತಾನೆ. ಇಲ್ಲಿ ಜ್ಯೋತಿಷ್ಯ ಸರಿಯಾಗೇ ಇದೆ, ಕೃಷ್ಣ ಧರ್ಮವನ್ನು ರಕ್ಷಿಸಲಿಕ್ಕಾಗಿ ಅಧರ್ಮವನ್ನು ನಾಶ ಮಾಡಲಿಕ್ಕಾಗಿ ಈ ಥರ ಒಂದು ತಂತ್ರವನ್ನು ಉಪಯೋಗಿಸ್ತಾನೆ. ಹೀಗೆ ಜ್ಯೋತಿಷ್ಯ ಬಹಳ ಆ್ಯಕ್ಯುರೇಟ್ ಆಗಿರ್ತಕ್ಕಂಥದ್ದು. ಜ್ಯೋತಿಷಿಯಾದವನು ಸರಿಯಾಗಿ ತಿಳ್ಕೊಳ್ಬೇಕಿದ್ರೆ ಮುಂಚೆ ಯಾಕೆ ನಾನು ಭಾಳ ಒತ್ತು ಯಾಕೆ ಹೇಳ್ತೀನಿ, ಇವತ್ತು ಜ್ಯೋತಿಷ್ಯ ಒಂದು ವ್ಯಾಪಾರ ಮಾಡಿಬಿಟ್ಟಿದ್ದಾರೆ.
ಒಂದು ಜಾತಕಕ್ಕೆ ಇಷ್ಟು ಸಾವಿರ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿದ್ದಾರೆ. ನೋಡಿ, ಯಾವತ್ತೂ ಕೂಡ ವೇದ ವಿದ್ಯೆಗಳನ್ನು ಮಾರಾಟಕ್ಕೆ ಇಡಬಾರ್ದು. ವೇದ ಹೇಳ್ಕೊಡೋದೇ ಆಗಲಿ, ಜ್ಯೋತಿಷ್ಯ ಹೇಳ್ಕೊಡೋದೇ ಆಗಲಿ, ಜ್ಯೋತಿಷ್ಯವನ್ನು ಏನು ಜಾತಕವನ್ನು ನೋಡೋದೇ ಆಗಲಿ, ನಿಮಗೆ ಎಷ್ಟು ಖುಷಿನೋ ಇಡಿ, ಆಗಲಿಲ್ಲ ನಿಮ್ಮ ಕೈನಲ್ಲಿ ಅಂದರೆ ಹಾಗೆ ಹೋಗಿ, ನೋ ಪ್ರಾಬ್ಲಮ್. ಆದರೆ ನಾನು ನಿಮ್ಮನ್ನು ಇಂತಿಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ರೆ ಆ ಶಾಸ್ತ್ರದಲ್ಲಿ ನಾನು ಏನು ಫಲ ನಿಮ್ಗೆ ಹೇಳ್ತೀನೋ ಅದು ಸಿದ್ಧಿಸೋದೇ ಇಲ್ಲ. ಅದು ಖಂಡಿತವಾಗ್ಲೂ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು. ಒಂದು, ಹೇಳ್ತಕ್ಕಂಥ ಜ್ಯೋತಿಷಿ ಹಿರಿಯರಿಗೆ ಬೆಲೆ ಕೊಡೋನಾಗಿರಬೇಕು, ಗುರು ಹಿರಿಯರಿಗೆ ಬೆಲೆ ಕೊಡೋನಾಗಿರಬೇಕು. ಮನೆ ದೇವರನ್ನು ಆರಾಧನೆ ಮಾಡಿಕೊಂಡು ನಿಷ್ಠೆಯಿಂದ ಅವನು ಹೇಳಬೇಕು. ಯಾವತ್ತೂ ಕೂಡ ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಮಾಡಬಾರ್ದು. ಶತ್ರುಗಳೇ ಆಗಲಿ, ಮಿತ್ರರೇ ಆಗಲಿ, ತನ್ನವರೇ ಆಗಲಿ, ಯಾರೇ ಆಗಲಿ, ಎಲ್ಲರೂ ಒಂದೇ ಥರ ಕಾಣ್ತಕ್ಕಂಥ ಮನೋಭಾವ ಅವನಿಗಿದ್ದರೆ ಅಂಥ ಜ್ಯೋತಿಷಿ ಹೇಳ್ತಕ್ಕಂತಹ ಅವನ ಏನೇ ಒಂದು ಮಾತಾದರೂ ಕೂಡ ಅದು ಫಲಿಸುತ್ತೆ, ಅದರಲ್ಲಿ ಮೋಸನೇ ಆಗೋದಿಲ್ಲ. ಈಗೇನಾಗಿದೆ, ಎಲ್ಲ ವ್ಯಾಪಾರೀಕರಣವಾಗಿರೋದ್ರಿಂದ ನಿಮಗೆ ಜ್ಯೋತಿಷ್ಯ ಈ ಥರ ಸುಳ್ಳೋ ಸತ್ಯವೋ ಅದು ಹಾಕಿ ಜ್ಯೋತಿಷ್ಯ ಸುಳ್ಳೋ ಸತ್ಯವೋ ಅದಕ್ಕೊಂದಿಷ್ಟು ಡಿಬೇಟು, ಈ ಥರದ್ದೆಲ್ಲ ಕಾರಣ ಏನು ಅಂದರೆ ಈ ಥರ ಅನಾಚಾರಗಳು ಆಗ್ತಾ ಇರೋದ್ರಿಂದ, ಅಧರ್ಮ ಹೆಚ್ಚುತ್ತಾ ಇರೋದ್ರಿಂದ.